ಒಂದು ಓ ಬರ್ದೆ, ಆದ್ರೆ ಸ್ವಲ್ಪ ಕೊಂಬ್ ಮೇಲೆ ಕೊಟ್ಟೆ, ಏನಾಯ್ತು? ಇಲ್ಲಿ ಮತ್ತೆ ಓ ಬರ್ದೆ, ಇದನ್ನ ಸ್ವಲ್ಪ ಹಿಂಗ್ ಮೇಲ್ ತಗೊಂಡು ಒಂದು ಕೊಂಬು ಕೊಟ್ಟೆ, ತಲೆ ಕಟ್ ಕೊಟ್ಟು ಹೊಟ್ಟೆ ಸೀಳ್ದೆ, ಏನಾಯ್ತು? ಬಾ ಆಯ್ತು ಅಲ್ವಾ? ಮತ್ತೆ ಇಲ್ಲೊಂದು ಓ ಬರೀತೀನಿ, ಈ ಓ ಬರ್ದ ಮೇಲೆ ಏನ್ ಮಾಡ್ತೀನಿ, ಈ ತರ ಮಾಡಿ ಇಲ್ಲೊಂದು ತಲೆ ಕಟ್ ಕೊಟ್ಟು ಹಿಂಗ್ ಕೊಡ್ತೀನಿ, ಏನಾಯ್ತು? ಚ ಆಯ್ತು. ಮತ್ತೆ ಆಮೇಲೆ ಮತ್ತೆ ಒಂದು ಓ ಬರೀತೀನಿ, ಹಿಂಗ್ ಓ ಬರ್ದ ಏನ್ ಮಾಡ್ತೀನಿ, ಇಲ್ಲೊಂದು ಹಿಂಗೆ ಕೊಂಬ್ ಕೊಡ್ತೀನಿ, ಏನಾಯ್ತು? ಇಲ್ಲಿ ಮತ್ತೆ ಓ ಬರೀತೀನಿ, ಇಲ್ಲಿ ಓ ಬರ್ದು ಮತ್ತೆ ಇಲ್ಲಿ ಏನ್ ಮಾಡ್ತೀನಿ, ಹಿಂಗೆ ಕೊಂಬನ ಕೆಳಗೆ ಇಳಿಸ್ತೀನಿ, ಏನಾಯ್ತು? ಇದೇನಿದು? ಬೈ ಒನ್ ಗೆಟ್ ಮೋರ್ ಫ್ರೀ. ಒಂದನ್ನ ಬರೀ ಚೆನ್ನಾಗಿ ಕಲಿತ್ರೆ ನಮ್ಗೆ ಇಲ್ಲಿ ಇಷ್ಟು ಅಕ್ಷರಗಳು ಚೆನ್ನಾಗಿ ಆಗ್ತಾ ಹೋಗ್ತವೆ. ಈಗ ನೋಡಿ, ಚಾನ ಚೆನ್ನಾಗಿ ಬರೀದ್ ಕಲ್ತ್ವಾ, ಚಾದಿಂದ ಚಹಾವರೆಗೂ ಕೂಡ ಚೆನ್ನಾಗಿ ಬರಿಬಹುದು ನಾವು, ಹೌದ್ ತಾನೆ? ಇನ್ನು ಜಾ ಬರ್ದ್ವಿ ನಾವು, ಜಾ ಇಂದ ಜಹಾವರೆಗೂ ಕೂಡ ಚೆನ್ನಾಗಿ ಬರಿಬಹುದು. ಇಲ್ಲಿ ನ್ಯಾ ಇದೆ, ನಾವರೆಗೂ ಕೂಡ ಚೆನ್ನಾಗಿ ಬರಿಬಹುದು. ಇಲ್ಲಿ ಓ ಇದೆ, ಓದೇನ್ ಬರಂಗಿಲ್ಲ, ಇಲ್ಲಿ ಬಾ ಬರುತ್ತೆ, ಆಮೇಲೆ ಭಾ, ಇವನ್ನು ಕೂಡ ಬಹಾವರೆಗೂ ಕೂಡ ಚೆನ್ನಾಗಿ ಬರಿಬಹುದು, ಹೌದಿಲ್ಲ? ಚೆನ್ನಾಗಿ ಬರಿಬಹುದು ತಾನೆ? ಇವಿಷ್ಟು ಆಯ್ತಾ? ಈಗ ಇನ್ನೊಂದು ಅಕ್ಷರ ಹೇಳ್ತೀನಿ ನಾನು. ಇನ್ನೊಂದು ಅಕ್ಷರ ಹೆಂಗಂದ್ರೆ ಬೈ ಒನ್ ಗೆಟ್ ಮೋರ್ ಫ್ರೀನೇ. ಅದು ಕೂಡ ಯಾವ ತರ ನೋಡಿ, ಈ ಗಾನ ಚೆನ್ನಾಗಿ ಬರೆಯೋದು ಕಲಿಬೇಕು. ಫಸ್ಟ್ ಏನ ಬರೆಯೋದು ಕಲಿಬೇಕು? ಗಾನ ಚೆನ್ನಾಗಿ ಬರೆಯೋದು ಕಲಿಬೇಕು. ಹಿಂಗೆ ಗೊತ್ತಾಯ್ತಾ? ಏನೇನ್ ಬರಿಬಹುದು ಇದಕ್ಕೆ ನೋಡಿ. ಈ ಗಾನ ಚೆನ್ನಾಗಿ ಬರ್ದ್ರೆ ಹಿಂಗ್ ಬರ್ದ್ವಾ ನಾವು, ಹಿಂಗ್ ಬರ್ದಾದ್ಮೇಲೆ ಇಲ್ಲೊಂದು ಹಿಂಗ್ ಕೊಟ್ರೆ ಏನಾಯ್ತು? ಗಿ ಆಯ್ತು ಅಲ್ವಾ? ಆಮೇಲೆ ಮತ್ತೆ ಹಿಂಗೆ ಬರಿತೀವಿ, ಮತ್ತೆ ಏನ್ ಮಾಡ್ತೀವಿ, ಮೇಲ್ಗಡೆ ಕೊಂಬು ಕೊಡ್ತೀವಿ, ಹಿಂಗ್ ಕೊಂಬು ಕೊಟ್ಮೇಲೆ ಇಲ್ಲಿ ಇದನ್ನು ಕೂಡ ಇಲ್ಲಿ ರಾ ಬರೆಯೋದು ಪ್ರಯತ್ನ ಪಡ್ಬೋದು. ಇನ್ನು ಬಂದಿದ್ದಾವೆ ಬೈ ಒನ್ ಗೆಟ್ ಒನ್ ಫ್ರೀ. ಇದು ಬೈ ಒನ್ ಗೆಟ್ ಮೋರ್ ಫ್ರೀ ಆದ್ರೆ ಇನ್ನೊಂದೇನು ಬೈ ಒನ್ ಗೆಟ್ ಒನ್ ಫ್ರೀ. ಒಂದ್ ಅಕ್ಷರ ಚೆನ್ನಾಗಿ ಬರೆಯೋದು ಕಲ್ತ್ರೆ ಇನ್ನೊಂದು ಅಕ್ಷರ ನಾವು ಚೆನ್ನಾಗಿ ಬರೀಬಹುದು. ಉದಾಹರಣೆ ನೋಡಿ, ಈಗ ಇಲ್ಲಿ ನಾವು ನಾ ಬರೆಯೋದನ್ನ ಚೆನ್ನಾಗಿ ಕಲ್ತ್ರೆ ನೋಡಿ, ಇಲ್ಲಿ ನಾ ಬರ್ದಿದ್ದೀನಿ ನಾನು, ಇದನ್ನ ಚೆನ್ನಾಗಿ ಬರೆಯೋದು ಕಲ್ತ್ರೆ ಒಂದು ಫ್ರೀ ಬರುತ್ತೆ. ಈಗ ಹಿಂಗ್ ಬರ್ದು ಇಲ್ಲೊಂದು ಸಣ್ಣ ಸೊನ್ನೆ ಕೊಟ್ರೆ ಇದು ಬೈ ಒನ್ ಗೆಟ್ ಒನ್ ಫ್ರೀ. ಆಮೇಲೆ ಇನ್ನೊಂದು ಹೇಳ್ತೀನಿ ನಾನು, ಇನ್ನೊಂದು ಬರಿತೀವಿ ನಾವೀಗ, ಏನಂದ್ರೆ ವಾ ಬರಿತೀವಿ ನಾವೀಗ, ಸರಿ ವಾಲ. ನೆಕ್ಸ್ಟ್ ವಾ ಬರಿತೀನಿ, ಓಕೆನಾ? ಇಲ್ಲಿ ವಾ ಬರ್ದ್ರೆ ಇದು ಕೂಡ ವಾದಿಂದ ಬೈ ಒನ್ ಗೆಟ್ ಮೋರ್ ಫ್ರೀನೇ. ಯಾವ ರೀತಿ ಬರಿಬಹುದು? ವಾ ಬರ್ದೆ, ಸರಿನಾ? ಇಲ್ಲಿ ಇನ್ನೊಂದು ವಾ ಬರಿತೀನಿ, ಮತ್ತೆ ವಾ ಬರ್ದ್ರೆ ಏನ್ ಮಾಡ್ಬೋದು, ಇಲ್ಲೊಂದು ಕೊಂಬ್ ಕೊಟ್ರೆ ಏನಾಯ್ತು? ಮಾ ಆಯ್ತು. ಮತ್ತೆ ಒಂದು ವಾ ಬರಿತೀನಿ, ಮತ್ತೆ ಹಿಂಗ್ ತಲೆ ಕೊಡ್ತೀನಿ, ಇಲ್ಲೊಂದು ಸಣ್ಣ ಸೊನ್ನೆ ಇಡ್ತೀನಿ, ಆಯ್ತಾ? ಮತ್ತೆ ಒಂದು ವಾ ಬರಿತೀನಿ, ಮತ್ತೆ ಇಲ್ಲೊಂದು ಸೊನ್ನೆ ಕೊಡ್ತೀನಿ, ಆಮೇಲೆ ಹೊಟ್ಟೆ ಸೀಳ್ತೀನಿ, ಏನಾಯ್ತು? ಗೊತ್ತಾಯ್ತಾ? ಹಿಂಗೆ ಕನ್ನಡದಲ್ಲಿ ಒಂದೊಂದು ಅಕ್ಷರಕ್ಕೂ ಕೂಡ ಒಂದೊಂದು ಫ್ರೀಯಾಗಿ ನಮಗೆ ಸಿಗುತ್ತೆ. ಅದಕ್ಕೆ ನಾವೇನ್ ಮಾಡ್ಬೇಕು, ಈಗ ಸೊನ್ನೆನ ಚೆನ್ನಾಗಿ ಬರೆಯೋದು ಕಲಿಬೇಕು, ಓ ಚೆನ್ನಾಗಿ ಬರೆಯೋದು ಕಲಿಬೇಕು, ಗಾ ಚೆನ್ನಾಗಿ ಬರೆಯೋದು ಕಲಿಬೇಕು, ನಾ ಚೆನ್ನಾಗಿ ಬರೆಯೋದು ಕಲಿಬೇಕು, ವಾ ಚೆನ್ನಾಗಿ ಬರೆಯೋದು ಕಲಿಬೇಕು. ಸೊ ಇವಿಷ್ಟು ನೋಡಿ. ಇನ್ನೊಂದಿದೆ ಬೈ ಒನ್ ಗೆಟ್ ಒನ್ ಫ್ರೀ, ಅದು ಕೂಡ ನೋಡಿ, ಇಲ್ಲಿ ಬರೀತೀನಿ, ಗೊತ್ತಾಗುತ್ತೆ ನಿಮ್ಗೆ. ಇಲ್ಲಿ ಇದನ್ನ ಚೆನ್ನಾಗಿ ಬರೆಯೋದು ಕಲಿತ್ರೆ ಕ ಮತ್ತೊಂದು ಫ್ರೀ ಬರುತ್ತೆ. ಯಾವ್ದದು? ಏನ್ ಯಾರು ಹೇಳಿದ್ರೆ ಹೇಳಿ? ರೂ. ವೆರಿ ಗುಡ್, ನಿಮ್ಗೆ ಗೊತ್ತಾಗ್ತಿದೆ ನೋಡಿ ಈಗ, ಹೌದಿಲ್ಲ? ಅದಕ್ಕೆ ಎಲ್ಲ ಕನ್ನಡ ವರ್ಣಮಾಲೆಗಳನ್ನ ಕೂಡ ನೀವು ಆರಾಮಾಗಿ ಬರಿಬಹುದು ಚೆನ್ನಾಗಿ. ಹೇಗೆ ಅಂದ್ರೆ, ನೀವು ಇಲ್ಲಿ ಸೊನ್ನೆನ ನೋಡಿ, ಸೊನ್ನೆನಷ್ಟೇ ಇಷ್ಟೇ ಅಲ್ಲ, ಇನ್ನು ಸಾಕಷ್ಟು ಅಕ್ಷರಗಳಿದಾವೆ.